ಹಾಯ್ ಎವ್ರಿವನ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನಾನು ಕಬಾಬ್ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಸೊ ಅಂದರೆ ಪುದೀನ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಇಲ್ಲಿ ನಾರ್ಮಲ್ ಆಗಿಯೇ ಬಟ್ ಕ್ರಿಸ್ಪಿಯಾಗಿ ಮಾಡೋದು ಮತ್ತು ಪುದೀನ ಫ್ಲೇವರ್ ಹೇಗೆ ಬರುತ್ತೆ ಅಂತ ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ನಾನಿಲ್ಲಿ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಾನಿಲ್ಲಿ ಅರ್ಧ kg ಮಾತ್ರ ಚಿಕನ್ ತೊಗೊಂಡಿದ್ದರಿಂದ. ಸೊ ಇಲ್ಲಿ ನಾನು ಒಂದು ಮೊಟ್ಟೆ ಹಾಕ್ಕೊಂಡು 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಸ್ಪೈಸಿ ನಮಗೆ ಜಾಸ್ತಿ ಇದ್ದರೆ ಇಷ್ಟ ಅನ್ನೋರು ನೋಡಿಕೊಂಡು ನೀವು ನಿಮ್ಮ ಸ್ಪೈಸಿಗೆ ತಕ್ಕಂತೆ ನೀವು ಬೇಕಾದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊತಾ ಇರೋದ್ರಿಂದ ನಾನಿಲ್ಲಿ ಏನು 10 ರುಪೀಸ್ 12 ರುಪೀಸ್ ಅನಿಸುತ್ತೆ ಇದು ಕಬಾಬ್ ಪ್ಯಾಕೆಟ್. ಸೊ ಅದನ್ನು ನಾನು ತೇಜುದು ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತೇಜುದು. ಸೊ ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಅದನ್ನು ಯೂಸ್ ಮಾಡ್ತಿರೋದು. ಸೊ ಇಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು 1 ಹಿಡಿಯಷ್ಟು ಕರಿಬೇವು ಸೊಪ್ಪು ಮತ್ತು 1 ಹಿಡಿಯಷ್ಟು ಪುದೀನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳಿ. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಹಾಗೆ ನಾನಿಲ್ಲಿ ಲೆಮನ್ ಹಾಕಿದೆ ಬಟ್ ಅದು ಮಿಸ್ ಆಗಿದೆ. ಸೊ ಲೆಮನ್ದು ಜ್ಯೂಸ್ ಕೂಡ ಇದಕ್ಕೆ ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ಚಿಕನ್ಗೆ ಮ್ಯಾರಿನೇಟ್ ಮಾಡಿಕೊಂಡು ಕ್ಲೀನಾಗಿ ಚೆನ್ನಾಗಿ ಮ್ಯಾರಿನೇಟ್ ಮಾಡೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಕ್ಲೀನಾಗಿ ಚಿಕನ್ಗೆ ಒಂದು ಸ್ವಲ್ಪ ಹೊತ್ತಿರುತ್ತೆ. ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೀಝರಲ್ಲಿಡಿ. ಸೊ ಒಂದು ಹಾಫ್ ಆನ್ ಅವರ್ಸ್ ಆದಮೇಲೆ ನೀವು ಮತ್ತೆ ಆಯಿಲ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಇಟ್ಟಿದ್ದೆ ಬಿಕಾಸ್ ನಾವು ಹೊರಗಡೆ ಹೋಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತು. ಸೊ ನೀವು ಹಾಫ್ ಆನ್ ಅವರ್ ಇಟ್ಟರು ಓಕೆನೇ, 10 ಮಿನಿಟ್ಸ್ ಇಟ್ಟರು ಕೂಡ ಓಕೆನೇ ಆಗುತ್ತೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳ್ದಿರುತ್ತೆ. ಸೊ ನಾನಿಲ್ಲಿ ಚಿಕ್ಕ ಬಾಣಲಿಯಲ್ಲಿ ಮಾಡ್ಕೊತಿದ್ದೀನಿ ಬಿಕಾಸ್ ಏನಕ್ಕಂದರೆ ಚಿಕನ್ ಕೂಡ ಕಡಿಮೆ ಇದೆ ಕಬಾಬ್ ಹಾಕ್ಕೊಳ್ಳೋಕ್ಕೆ. ಹಾಗೆ ಏನು ಅಂದರೆ ನಾನು ಮತ್ತೆ ಕಬಾಬ್ಗೆ ಯೂಸ್ ಮಾಡಿರೋ ಎಣ್ಣೆ ವೇಸ್ಟ್, ಅದು ಮತ್ತು ನಾನು ಏನಕ್ಕೂ ಯೂಸ್ ಮಾಡಲ್ಲ. ಸೊ ಜಾಸ್ತಿ ಮತ್ತು ಬೇರೆ ಏನು ಬಾಣಲಿ ಇಟ್ಟಾಗ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ಸುಮ್ಮನೆ ಎಣ್ಣೆ ವೇಸ್ಟ್ ಅಲ್ವಾ. ಸೊ ಅದಕ್ಕೆ ನಾನಿಲ್ಲಿ ಚಿಕ್ಕ ಬಾಣಲಿಯಲ್ಲೇ ಒಂದು 3 to 4 ಟೈಮ್ಸ್ ಆದರೂ ಪರವಾಗಿಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಚಿಕ್ಕ ಬಾಣಲಿಯಲ್ಲೇ ಎಣ್ಣೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ದಯವಿಟ್ಟು. ಮತ್ತೆ ಒಂದ್ಸರಿ ಕಬಾಬ್ ಮಾಡಿರೋ ಎಣ್ಣೆನ ಮತ್ತೆ ಏನಕ್ಕೂ ಯೂಸ್ ಮಾಡಬೇಡಿ, ಅದು ಅಷ್ಟು ಹೆಲ್ತ್ಗೆ ಒಳ್ಳೇದಂತೂ ಅಲ್ಲ. ಸೊ ಅದಕ್ಕೆ ನಿಮಗೆ ಲೇಟ್ ಆದರೂ ಪರವಾಗಿಲ್ಲ, ಚಿಕ್ಕದಾಗಿ ಈ ಥರ ಚಿಕ್ಕದಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿಯೇ ಒಂದು 4 to 5 ಟೈಮ್ಸ್ ಆದರೂ ಪರವಾಗಿಲ್ಲ. ಎಣ್ಣೆ ಜಾಸ್ತಿ ವೇಸ್ಟ್ ಆಗೋಲ್ಲ, ನಿಮ್ಮ ಹೆಲ್ತ್ ಇಶ್ಯೂಸು ಕೂಡ ಮತ್ತು ನಿಮಗೆ ಅಮೌಂಟ್ ಕೂಡ ಉಳಿಯುತ್ತೆ. ಅದಕ್ಕೆ ಈ ಥರ ಚಿಕ್ಕ ಬಾಣಲೆಯಲ್ಲಿ ಚಿಕ್ಕದಾಗಿ ಎಣ್ಣೆ ಹಾಕ್ಕೊಂಡೇ ಮಾಡ್ಕೊಳ್ಳಿ. ಸೊ ಈ ಥರ ನೀವು ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ ಟೈಮ್ಗೆ ಎಷ್ಟು ಆಗುತ್ತೋ ಎಣ್ಣೆ ಒಳಗಡೆ ಅಷ್ಟು ನೋಡಿಕೊಂಡು ನೀವು ಏನು ಕಬಾಬ್ ಪೀಸಸ್ನ ಏನು ಮ್ಯಾರಿನೇಟ್ ಮಾಡಿರ್ತೀರ ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಯಿಲಲ್ಲಿ. ಮತ್ತು ಪ್ರತಿಯೊಬ್ಬರು ಕೂಡ ಪುದೀನ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಕೊಯ್ದೇ ಹಾಕಬೇಕು. ಬಟ್ ಇನ್ ಕೇಸ್ ಕರಿಬೇವು ಸೊಪ್ಪು ಮತ್ತು ಪುದೀನ ಸೊಪ್ಪು ಅಂತ ಬಂದಾಗ ನೀವೇನು ಕೊಯ್ದು ನುಣ್ಣಗೆ ಹಚ್ಚಿ ಹಾಕಬೇಡಿ, ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ನಿಮಗೆ ಅದು ತಿನ್ನೋದಕ್ಕೂ ಕೂಡ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ಏನು ಎಲೆ ಏನಿರುತ್ತೆ ಕರಿಬೇವು ಸೊಪ್ಪು ಆಗಿರ್ಬೋದು, ಪುದೀನ ಆಗಿರ್ಬೋದು, ಹಾಗೆ ಬಿಡಿಸಿ ಹಾಗೆ ವಾಶ್ ಮಾಡಿ ಹಾಗೆ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಹಾಗೆ ಹಾಕ್ಕೊಳ್ಳಿ. ಈ ಥರ ನೀವು ಎಣ್ಣೆಯಲ್ಲಿ ಬಿಟ್ಟಾಗ ಈ ಥರ ನೋಡಿ ಹೆಂಗೆ ಕಾಣಿಸ್ತಿದೆ, ಈ ಥರ ಕರಿಬೇವು ಸೊಪ್ಪು ಆಗಿರ್ಬೋದು, ಪುದೀನ ಆಗಿರ್ಬೋದು ಎಲೆನೇ ಸಿಗೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಪೌಡರ್ ಸ್ವಲ್ಪ ಕಡಿಮೆ ಮಾಡಿ ಹಸಿಮೆಣ್ಸಿನ್ಕಾಯಿದು ನುಣ್ಣಗೆ ಜಜ್ಜಿ ಮಾಡ್ಕೊಂಡು ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಬಿಕಾಸ್ ನಾನೇ ಅದು ಮಾಡಲ್ಲ, ಬಿಕಾಸ್ ತುಂಬ ಈ ನಡುವೆ ಜಾಸ್ತಿ ಯೂಸ್ ಮಾಡಿಲ್ಲ, ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಯೂಸ್ ಮಾಡಿಲ್ಲ. ಸೊ ಇನ್ ಕೇಸ್ ನೀವು ಬೇಕಾದರೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಿದೆ ಅಂತ ಹೇಳಿ. ನಾನು ಆ್ಯಕ್ಚುಲಿ ಮಧ್ಯಾಹ್ನ ಮಾಡಬೇಕು ಅಂತ ಮ್ಯಾರಿನೇಟ್ ಮಾಡಿದ್ದೆ, ಬಟ್ ಮಧ್ಯಾಹ್ನ ಆಗಿಲ್ಲ, ನಾನು ಸಾಯಂಕಾಲ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಪೀಸಸ್ಸು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ, ಏನಾದರೂ ನೀವು ಫ್ರೈ ಮಾಡಬೇಕಾದ್ರೆ, ಏನಾದರೂ ಎಣ್ಣೆಯಲ್ಲಿ ಕರ್ಕೊಳ್ಬೇಕಾದ್ರೆ ದಯವಿಟ್ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕಿನೇ ಮಾಡ್ಕೊಳ್ಬೇಕಾಗತ್ತೆ. ನೀವು ಹೈ ಫ್ಲೇಮಲ್ಲಿ ಬೇಗ ಹಾಕಬೇಕು ಅಂತ ಹೈ ಫ್ಲೇಮಲ್ಲಿ ಇಕ್ಕಿ ಮಾಡಿದಾಗ ಏನಾಗುತ್ತೆ ಅಂದರೆ ಮೇಲೆ ಎಲ್ಲ ಸೀದೋಗಿರೋ ಥರ ಬಂದು ಒಳಗಡೆ ಎಲ್ಲ ಹಸಿ ಹಂಗೆ ಇರುತ್ತೆ, ಒಳಗಡೆ ಫುಲ್ಲು ಬೆಂದಿರೋದಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಒಳಗಡೆ ಡೀಪಾಗಿ ಕೂಡ ಬೆಂದುತ್ತೆ, ಉಪ್ಪು ಖಾರ ಎಲ್ಲ ಡೀಪಾಗಿ ಕೂಡ ಇಳಿಯುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವತ್ತೂ ಹೇಳೋದು, ಏನಾದರೂ ಕರಿಬೇಕಾದಾಗ ದಯವಿಟ್ಟು ಲೋ ಫ್ಲೇಮಲ್ಲಿ ಅವ್ರ ಮೀಡಿಯಮ್ ಫ್ಲೇಮಲ್ಲಿ ನೋಡಿಕೊಂಡು
ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ. ಐ ಫ್ಲೇಮಲ್ಲಿ ಯಾವುದನ್ನು ನೀವು ಮಾಡ್ಕೊಳ್ಬೇಡಿ, ಅಷ್ಟು ಚೆನ್ನಾಗಿ ಬರೋಲ್ಲ. ಮೇಲೆ ಎಲ್ಲನೂ ಸಿದೋಗಿರೋ ಥರ ಬಂದು ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು, ನಾನು ಆಲ್ಮೋಸ್ಟ್ ಒಂದು ಸಲ ಹಾಕಿರೋದು ಏನಿಲ್ಲ ಅಂದರೂ ನಂದು ಒಂದು 10 to 15 ಮಿನಿಟ್ಸ್ ನಾನು ಎಣ್ಣೆಯಲ್ಲಿ ಕರಿತಿದ್ದೆ. ಅಷ್ಟು ಟೈಮ್ ಕೊಡ್ತಿದ್ದೆ. ಅದು ನಿಧಾನವಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಟೈಮ್ ಕೊಡಬೇಕಾಗುತ್ತೆ ಏನಕ್ಕೆ ಆಗಲಿ. ಸೊ ಅದಕ್ಕೆ ನಿಧಾನವಾಗಿ ರುಚಿಯಾಗಿ ಬರಲಿ ಅಂತ ಮಾಡ್ತಿದ್ದೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಯಾವಾಗಲೂ ನಂಗೆ ಸಪೋರ್ಟ್ ಮಾಡ್ತೀರಿ. ಇನ್ನಿಷ್ಟು ನನಗೆ ಬರೋವಂಥ ಇನ್ನಿಷ್ಟು ರೆಸಿಪೀಸ್ನ ನಿಮಗೆಲ್ಲನೂ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗಲಿ ಅಂತ ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.